ಈ ಒಂದು ಆವರಣದಲ್ಲಿ ಇವತ್ತು ಮಾಡಿದ್ದೀವಿ. ಎಲ್ಲ ಆಡಿಯ ಮುಖಂಡರುಗಳು ಈ ಒಂದು ಸಭೆಗೆ ಭಾಗವಹಿಸಿದ್ದೀವಿ. ಹಾಗೆಯೇ ಶಿವಕುಮಾರ್ ಸರ್ ಅವರು ಮತ್ತು ಕೆಲವು ಗಣ್ಯ ವ್ಯಕ್ತಿಗಳು ಬೆಳಗ್ಗೆಯಿಂದ ಸಭೆಗೆ ಭಾಗವಹಿಸಿದ್ದೀವಿ. ಅವರು ಏನೋ ಒಂದು ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ತಿಳ್ಕೊತೀನಿ. ಆದರೆ ಎಲ್ಲರೂ ಹೇಳೋದಿಗೆ ಮೊದಲು ನಾವು 1980ರಲ್ಲಿ ಗೀಡ್ ಸಮಸ್ಯೆ ಹುಣಸೂರು ತಾಲೂಕಿಗೆ ಬಂದಾಗ ಬರೋಕ್ಕೂ ಮೊದಲು ಹೆಂಗೆ ಆದಿವಾಸಿಗಳು ಅಲ್ಲಲ್ಲೇ ಆ ಒಂದು ಬುಡಕಟ್ಟು ಒಂದೊಂದು ಕುಟುಂಬದ ಹೆಂಗೆ ಹಂಚೋಗಿದ್ದೀವಿ. ಕಾಡಿಂದ ಹೊರ ಹಾಕೊಂಡು ಜೀತ ಪದ್ಧತಿ ಮಾಡಿಕೊಂಡು ಕೆಲವು ಜನ ಗಾಳದಲ್ಲಿ ಎಲ್ಲ ಒಂಥರ ಗುಡ್ಲಾಕೊಂಡು ಅಲ್ಲೆಲ್ಲ 3 ಕುಟುಂಬ 4 ಕುಟುಂಬ 5 ಕುಟುಂಬ ಹೀಗೆ ಅಲ್ಲೆಲ್ಲ ಫ್ಯಾಮಿಲಿಗಳು ಸಪ್ರೇಟ್ ವಾಸ ಮಾಡ್ತಿದ್ವಿ. ಆದರೆ 1980ರಲ್ಲಿ ಗೀಡ್ ಸಮಸ್ಯೆ ಹುಣಸೂರು ತಾಲೂಕಿಗೆ ಬಂದಾಗ ಹೆಂಗೆ ಒಂದು ಒಟ್ಟಾಗಿ ಗಿರಿಜನರಿಗೆ ತುಂಬ ಅನ್ಯಾಯ ಆಗಿದೆ. ಈ ಒಂದು ಅನ್ಯಾಯನ ಪ್ರತಿಭಟಿಸಬೇಕು. ಫಸ್ಟು ಈ ಜನರನ್ನ ಒಂದು ಗುಂಪುಗೂಡಿಸಿ ಒಂದು ಸಂಘಟನೆ ಮಾಡಿ ಸಂಘಟಿತವಾಗಿ ಬೆಳೆಸಬೇಕು. ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಒಂದು ಗೀಡ್ ಸಮಸ್ಯೆ ಏನು ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ಈ ಹುಣಸೂರು ತಾಲೂಕಿನಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತು. ಆ ನಿಟ್ಟಿನಲ್ಲಿ ತುಂಬ ಕಾಡಿನಲ್ಲಿ ಒಂದು ಅರಣ್ಯ ಇಲಾಖೆಯವರ ಒಂದು ಸಮಸ್ಯೆಯನ್ನು ತುಂಬ ಹತ್ತಿರದಿಂದ ಅನುಭವಿಸಿದಂಥ ಒಂದು ವ್ಯಕ್ತಿಗಳಿದ್ದರು. ಆಗ ಅಂದರೆ ನಮ್ಮ ಹಳಬರು ಅವರಿಗೆ ಏನೋ ಒಂದು ಆಗಿನ ಒಂದು ಹೊಸ ಸಂಘಟಿತ ಆಗಬೇಕು ಅಂತೇಳಿ ಒಂದು ಸಂಘಟನೆಗಳು ಮಾಡಿ ಒಂದು ಹುಣಸೂರು ತಾಲೂಕಿನಲ್ಲಿ ಒಂದು ಬುಡಕಟ್ಟು ಕೃಷಿಕರ ಸಂಘ, ವನವಾಸಿ ಮಹಿಳಾ ಸಂಘ ಅಂತ ಮಾಡಿ ಆ ಒಂದು ಸಂಘಟನೆಗೆ ಎಲ್ಲರೂ ಸೇರಿ ಒಟ್ಟಾಗಿ ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕು, ನಿಮ್ಮ ಆಗಿರೋ ಅನ್ಯಾಯವನ್ನು ಪ್ರತಿಭಟಿಸಬೇಕು ಅಂತ ಹೇಳುವಾಗ ಪ್ರತಿ ಹಾಡಿಂದ ಒಂದು ಒಬ್ಬರು ಬಂದಂತೆ 10 ಜನ ಹೊತ್ತು ನಡ್ಕೊಬರ್ತಿದ್ರು. ಯಾಕೆಂದರೆ ಅಂಥ ಒಂದು ಕಷ್ಟ ಇತ್ತು ಅವತ್ತು. ಆ ಒಂದು ನಿಟ್ಟಿನಲ್ಲಿ ಅವರು ತುಂಬ ಹೋರಾಟ ಮಾಡೋದು. ಆಗ ನಮ್ಮ ಸಮಸ್ಯೆ ಬಂದಾಗ ನಾವೇ ಮೊದಲು ನಮಗೆ ವಿದ್ಯಾಭ್ಯಾಸ ಯಾವ ಇರಲಿಲ್ಲ. ನಾವು ಕಾಡಿಂದ ಹೊರಟಿದ ಮೇಲೆ ನಾವು ಎಲ್ಲ ತಂದೆ ಜೊತೆ ಜೀವನ ಮಾಡ್ತಿದ್ದೋ. ಸಮಸ್ಯೆ ಅಂತ ಬಂದಮೇಲೆ ಮೊಟ್ಟ ಇವ್ರಿಗೆ ಶಿಕ್ಷಣ ಕೊಡಬೇಕು, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇವ್ರಿಗೆ ಬರೀ ಕಷ್ಟ ಅಲ್ಲ, ಶಿಕ್ಷಣ ಯಾವುದೇ ಥರದಲ್ಲೂ ಇವ್ರಿಗೆ ಒಂದು ಸರ್ಕಾರ ಒಂದು ಒಳ್ಳೆಯ ಒಂದು ಇದನ್ನು ನೀಡ್ತಾ ಇಲ್ಲ. ಇವ್ರಿಗೆ ಆದಷ್ಟು ಒಂದು ಅರಿವಿನ ಬಗ್ಗೆ ಶಿಕ್ಷಣ ಕೊಟ್ಟು ಒಂದು ಅರಿವಿನ ಬಗ್ಗೆ ಇವ್ರನ್ನ ಒಂದು ಅರಿವು ಮೂಡಿಸಬೇಕು ಅಂತ ಹೇಳಿ ಒಂದು ಸಂಸ್ಥೆ ಒಂದು ಕೈಗೊಂಡಾಗ ನಾವು ಮೊದಲನೇ ವಿದ್ಯಾರ್ಥಿಗಳು ನಾವೇ. ಆಗ ನನಗೆ 11-12 ವರ್ಷ 1ನೇ ಕ್ಲಾಸ್ಗೆ ನಾನು ಸೇರಬೇಕಾದ್ರೆ. ಹಿಂಗಿರುವಾಗ ಆಗ ನಮ್ಮ ತಂದೆ ತಾಯಿ ಬಗ್ಗೆ ಯಾವುದೇ ವಿದ್ಯಾಭ್ಯಾಸ ಇರಲಿಲ್ಲ, ಯಾವುದೇ ಒಂದು ಹೋರಾಟ ಅಂತ ಬಂದಾಗ ಭಾಗವಹಿಸಿದ್ರು. ಆ ಒಂದು ಹೋರಾಟ ಒಂದು ಹೋರಾಟಕ್ಕೆ ಅಂತ ಹೇಳಿದಾಗ ಸರ್ಕಾರ ಗಮನಗಳು ಅಷ್ಟೇ ಜನ ಸೇರೋದು. ಈಗೇನಾಗಿದೆ ಅಂದರೆ ಅಂಥ ಒಂದು ಪರಿಸ್ಥಿತಿ ಇಲ್ಲ. ಯಾವಾಗ ಸಂಸ್ಥೆ ಒಂದು ಆದಷ್ಟು ಒಂದು ಗಿರಿಜನರ ಬಗ್ಗೆ ಇಂಥ ಒಂದು ಅನ್ಯಾಯ ಆಗ್ತದೆ ಅಂತ ಹೇಳಿ ಒಂದು ಸಂಘಟನೆ ಮುಖಾಂತರ ಸಮಿತಿ ಮುಖಾಂತರ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಅವರಿಗೆ ಒಂದು ಅನೇಕ ರೀತಿಯ ತರಬೇತಿ ಕೊಟ್ಟು ಒಂದು ಸರ್ಕಾರದಿಂದ ಆಯ್ತಾ ಅನ್ಯಾಯಗಳನ್ನ ತಡೆಗಟ್ಟುವಲ್ಲಿ ಒಂದು ಗೀಡ್ ಸಮಸ್ಯೆ ಒಂದು ಯಶಸ್ವಿ ಆಯಿತು. ಈಗಿನ ಯುವಕರಲ್ಲಿ ಆ ಒಂದು ಕಷ್ಟ ಕಾಣ್ತಾ ಇಲ್ಲ. ಹಾಗಾಗಿ ಮೊದಲಿನ ಹೋರಾಟನೇ ಬೇರೆ ರೀತಿ ಇತ್ತು, ಈಗಿನ ಹೋರಾಟನೇ ಬೇರೆ ರೀತಿ. ಈಗ ಯುವಕರು ಯಾರು ಈ ಒಂದು ಹೋರಾಟ ಅಂದ್ರೇನು, ಒಂದು ಸಂಘಟನೆ ಅಂದ್ರೇನು, ಹೋರಾಟದಿಂದ ನಾವು ಎಲ್ಲ ಪಡೀಬೋದು ಆ ಒಂದು ಮನೋಭಾವನೆ ಯಾವಾಗಲೂ ಇಲ್ಲ. ಅವರ ಆಲೋಚನೆಗಳೇ ಬೇರೆ. ಹಂಗಾಗಿ ಈಗ ಬೆಳಗ್ಗೆಯಿಂದ ಶಿವಕುಮಾರ್ ಸರ್ ಹೇಳ್ದಂಗೆ ನಾವು ಮೊದಲು ಹೆಂಗೆ ಹೋರಾಟ ಒಂದು ಗುಂಪು ಸೇರಿ ಎಲ್ಲ ಇಡೀ ಒಟ್ಟಾಗಿ ಹೋರಾಟ ಮಾಡ್ತಿದ್ದೋ, ಅದೇ ರೀತಿ ಈಗಲೂ ಕೂಡ ಆ ಒಂದು ಹೋರಾಟನ ಮುಂದುವರಿಸ್ಕೊಂಡ್ರೆ ನಾವು ಯಾವುದೇ ಥರದ ಬೇಡಿಕೆಗಳನ್ನ ನಾವು ಸರ್ಕಾರದಿಂದ ಪಡ್ಕೋಬೋದು. ಆದರೆ ನಾವು ಏನೋ ಒಂದು ಇಡೀ ಹುಣಸೂರು ತಾಲೂಕು ಅಂತ ಹೇಳಿ ತಾಲೂಕಿನಿಂದ 4 ಜನ ಸೇರಿಕೊಂಡು ಒಂದು ಹೋರಾಟ ಮಾಡಿದ್ರೆ ಅದು ಹೋರಾಟ ಅನ್ಸ್ಕೊಳ್ಳೋಕ್ಕಿಲ್ಲ. ತಾಲೂಕಿನಿಂದ 40 ಜನ 400 ಜನ ಸೇರಿಕೊಂಡು ಒಂದು ಹೋರಾಟ ಮಾಡೋಕ್ಕೆ ಅದೊಂದು ಅರ್ಥ ಆಯ್ತದೆ. ಅದನ್ನೇ ಬೆಳಗ್ಗೆಯಿಂದ ಶಿವಕುಮಾರ್ ಸರ್ ಅವರು ಹೇಳ್ತಾರೆ. ಈಗ ಹುಣಸೂರು ತಾಲೂಕಲ್ಲಿ 32 ಹಾಡಿಲಿ ನಮ್ಮ ಹಾಡಿಲಿ ಸಮಸ್ಯೆ ಇಲ್ಲ ಅನ್ನೋ ಹಾಡಿಲಿ ಯಾವುದೂ ಇಲ್ಲ. ಪ್ರತಿ ಹಾಡಿಲು ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಆಯಿತು. ಅದರಲ್ಲೂ ಈಗ ಬತ್ತ ಒಂದು ಈ ಯುವಕರು ದಾರಿ ತಪ್ಪಿರೋ ಒಂದು ಸಮಸ್ಯೆ, ಇರೋ ಭೂಮಿಗೆ ಅಕ್ಕಪಕ್ಕ ರೈತರದ್ದು ಒಂದು ಸಮಸ್ಯೆ, ಒತ್ತುವರಿದೊಂದು ಸಮಸ್ಯೆ ಇದು ತುಂಬಾ ಎಲ್ಲ ಹಾಡಿಗೂ ಐತೆ. ಕೊಡ್ತಿದ್ದೊಂದು ನಮ್ಮ ಹಾಡಲೇ ಕುಡಿಯೋಕ್ಕಿಲ್ಲ, ನಮ್ಮ ಹಾಡಲೇ ಯಾರು ಕೊಡ್ಲಿಲ್ಲ ಅನ್ನೋ ಹಾಡಿನೇ ಇಲ್ಲ. ಹಿಂದೆ ಇತ್ತು ಹಳಬರು ಓಟ ಮಾಡ್ತಿರಲಿಲ್ಲ, ಹಾಗಾಗಿ ಕುಡಿಯೋ ಹಾಡಿಗಳೇ ಕಡಿಮೆ ಇದ್ದವು. ನಮ್ಮ ಹಾಡಲೇ ತಿಳ್ಕೊಂಡಾಗೆ ಇಬ್ಬರೇ ಇದ್ದವರು ಕುಡಿಯೋರು, ಒಬ್ಬ ಮಾಸ್ತಯ್ಯ ಒಬ್ಬರು ಪಾಪಯ್ಯ.
ಇವತ್ತು ಕುಡಿದಿರೋ ಮನೆಗಳು ಪತ್ತೆ ಮಾಡಬೇಕಾದ್ರೆ ಕಷ್ಟ. ಅಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಇನ್ಮೇಲೆ ಅವರು ಎಚ್ಚೆತ್ಕೊಂಡು ಇಡೀ 32 ಅಡಿ ಜನರು ಏನೋ ಒಂದು ಒಟ್ಟಾಗಿ ಹಿಂದೆ ಹೋರಾಟ ಮಾಡ್ಕೊಂಡು ಹೋಗ್ತಿರೋ ಹಳಬರು, ಅದೇ ಥರ ಯುವಕರನ್ನ ಒಟ್ಟು ಸೇರಿಸಿ ಆದಷ್ಟು ಹೆಚ್ಚು ಯುವಕರನ್ನ ಈ ಒಂದು ಸಂಘಟನೆಗೆ ಭಾಗವಹಿಸಿಕೆ ಮಾಡಿ, ಪ್ರತಿ ಆಡಿಗಳಲ್ಲೂ ಕೂಡ ಒಂದು ಯುವಕರದ್ದು ಒಂದು ಸಂಘ ಮಾಡಿ, ಒಂದು 10 ಜನ ಯುವಕರದ್ದು ಒಂದು ತಂಡ ಮಾಡಿ, ಆ ತಂಡದ ಜೊತೆಗೆ ಏನು ಅರಣ್ಯ ಸಮಿತಿ ಐತೆ 15 ಜನ, ಅವರು ಪ್ರತಿ ಆಡಿಗಳವರು ಅರಣ್ಯ ಸಮಿತಿ ಪ್ರತಿ ತಿಂಗಳು ಮೀಟಿಂಗ್ ಥರ ಮಾಡಿಕೊಂಡು ಒಟ್ಟಾಗಿ ಈ ಒಂದು ಸಂಘಟನೆಗೆ ಭಾಗವಹಿಸಿಕೊಂಡು ಮುಂದಿನಾದ್ರೂ ಸಂಘ ಗಟ್ಟಿಗೊಳಿಸಿ ಒಂದು ಸರ್ಕಾರದಿಂದ ನಮಗೆ ಏನೆಲ್ಲ ಬೇಡಿಕೆಗಳು ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಒಟ್ಟಾಗಿ ಒಂದು ಹೋರಾಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಮತ್ತು ಏನು ಈಗ ಶಿವಕುಮಾರ್ ಸರ್ ಅವರು ಒಂದು MLC ಬಗ್ಗೆ ಮಾತನಾಡಿದರು. ಅದ್ರ ಬಗ್ಗೆ ಇಡೀ ಚಾಮರಾಜನಗರ, ಮೈಸೂರು ಮತ್ತು ಕೊಡಗು 3 ಜಿಲ್ಲೆಯವರು ಸೇರಿ ಒಂದು ನೆಕ್ಸ್ಟ್ ಇನ್ನೊಂದು ಸಭೆಗೆ ಸೇರಿಕೊಂಡು 3 ಜಿಲ್ಲೆಯ ಲೀಡರ್ಗಳು ಕರೆದು ಒಂದ್ಸರಿ ಮಾತಾಡಿ ಒಂದು ಒಳ್ಳೆಯ ವ್ಯಕ್ತಿನ, ಏನೋ ಒಂದು ಆದಿವಾಸಿಗಳ ಬಗ್ಗೆ ಗೊತ್ತಿರೋದ್ರು ಮತ್ತು ಭಾಷೆ ಗೊತ್ತಿರಬೇಕು, ಆದಿವಾಸಿಗಳ ಬಗ್ಗೆ ಗೊತ್ತಿರಬೇಕು, ಇಡೀ ಆದಿವಾಸಿ ಸಮುದಾಯ ನಮ್ಮ ಕುಟುಂಬ ಇದ್ದಂಗೆ ಅಂತ ಹೇಳಿ ಒಂದು ತಿಳ್ಕೊಂಡು ಕೆಲಸ ಮಾಡೋವಂಥ ಒಳ್ಳೆ ಒಬ್ಬ ವ್ಯಕ್ತಿನ ಗುರುತಿಸ್ಕೊಂಡು ಶಿವಕುಮಾರ್ ಸರ್ ಅವರ ಮುಖಾಂತರ ಹೋಗಿ ಸರ್ಕಾರಕ್ಕೆ ಅದನ್ನ ಏನು ಒಂದು ಖರ್ಗೆ ಅವ್ರನ್ನ ಭೇಟಿ ಮಾಡಬೇಕು, ಪಕ್ಷದ ಅಧ್ಯಕ್ಷರು ಅಂತ ಹೇಳ್ತಾರೆ, ಅವ್ರನ್ನ ಭೇಟಿ ಮಾಡಿ ಸಾಧ್ಯವಾದರೆ ಇವರ ಅವರ ಹೈಕಮಾಂಡ್ ಭೇಟಿ ಮಾಡಿ ಈ ಒಂದು MLC ಆದಿವಾಸಿಗಳಿಗೆ ಕೊಡಬೇಕು ಅಂತೇಳಿ ಅವ್ರನ್ನ ಒತ್ತಾಯ ಮಾಡೋಕ್ಕೆ ಆದಷ್ಟು ಬೇಗ ಎಲ್ಲ ಸೇರಿಕೊಂಡು ಪ್ರತಿ ಆಡಿನ ಒಂದು ಚಿಂತೆ ಮಾಡಿ ಯಾರು ಮಾಡಿದ್ರೆ ಆಗ್ಬೋದು ಅಂತ ಹೇಳಿ ಚಿಂತೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ, ಬೆಳಗಿಂದ ಬಂದಿರೋ ಜನರು ಈಗ ಎಷ್ಟೇ ಕಡಿಮೆ ಬಂದಿದ್ರು ಆದ್ರೂ ಒಂದು ಒಳ್ಳೆಯ ಸಭೆ ಕಟ್ಟಿದ್ರು. ಅದ್ರ ಮುಂದೆ ಈ ಥರ ಒಂದು ವರ್ಷಕ್ಕೆ ಒಂದೇ ಸರಿ ಸಭೆ ಮಾಡೋದು ಆದಿವಾಸಿ ಪಾರ್ಲಿಮೆಂಟ್ ಸಭೆ, ಆದರೆ ಅದು ಇಡೀ ತಾಲೂಕದ್ದು, ಇಡೀ ವರ್ಷದ್ದು, ಇಡೀ ಒಂದು ಜಿಲ್ಲೆಯದು ಏನು ಒಂದು ಸಮಸ್ಯೆ ಇದೆ ಆದಿವಾಸಿಗಳದ್ದು, ಅದರ ನಿಟ್ಟಿನಲ್ಲಿ ಈ ಒಂದು ಕಮಿಟಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಮುಂದೆ ನಾವು ಹೆಚ್ಚೆಚ್ಚು ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಮತ್ತು ಹೆಚ್ಚು ನಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಬಿಟ್ಟು ನಮ್ಮ ಜನಾಂಗ ಅಂತ ಹೇಳಿ ಮುಂದೆ ನಾವೇನು ಆದಿವಾಸಿಗಳು ಅಂತ ಇದ್ದೀವಿ, ಎಲ್ಲರೂ ಒಟ್ಟಾಗಿ ಒಂದು ಜನಾಂಗಕ್ಕೋಸ್ಕರ ಮುಂದೆ ಹೋರಾಟ ಮಾಡೋಣ. ನಮ್ಮ ಕುಟುಂಬದಲ್ಲಿ ನಾವು ಎಷ್ಟೇ ಕೆಲಸ ಕಾರ್ಯ ಮಾಡೋದು ಅದು ನಮ್ಮದೊಂದು ಕುಟುಂಬ ಅಂತ ಆಗ್ತದೆ. ಅದೇ ಇಡೀ ಒಂದು ಜನಾಂಗದ ಬಗ್ಗೆ ಹೋರಾಟ ಮಾಡಿದ್ರೆ ನಾವು ಎಷ್ಟು ದಿನ ಬದುಕಿರ್ತೀವಿ ಅಂತ ನಮ್ಗೆ ಗೊತ್ತಿರೋಕ್ಕಿಲ್ಲ. ಬದುಕಿರೋಷ್ಟು ಜನ ಒಂದು ಒಳ್ಳೆ ಕೆಲಸನ ಮಾಡಿ ಸಾಯೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತು